ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು AC ಚೆನ್ನಪ್ಪ ಅಂಥೇಳಿ. ನಾನೊಬ್ಬ ನಿವೃತ್ತ ಶಿಕ್ಷಕ. ನನ್ನ ವಾಸ ಶಿಕ್ಷಕರ ಬಡಾವಣೆ ಮದ್ದೂರು ಅಂಥೇಳಿ. ನನ್ನ ಊರು ಆಲೂರು ಸ್ನೇಹಿತರೆ. ನಾನೀಗ ನಿಂತಿರುವಂಥ ಸ್ಥಳ ಇದೇ ಆಲೂರು ಸ್ನೇಹಿತರೆ. ಇಲ್ಲಿ ಒಂದು ಆಲೂರು ಎತ್ತು ನೀರಾವರಿ ಯೋಜನೆ ಅಂಥೇಳಿ ಸುಮಾರು 30-40 ವರ್ಷಗಳ ಇತಿಹಾಸ ಇರುವಂಥ ಒಂದು ಏತ ನೀರಾವರಿ ಯೋಜನೆ ಸ್ನೇಹಿತರೆ. ಇದು ನಾನೆಲ್ಲ ಚಿಕ್ಕವರಾಗೆಲ್ಲ ಭಾಳಷ್ಟು ಚಿಕ್ಕವರಿದ್ವಿ. ಆಗ ನಮ್ಮ ದಿವಂಗತ ಮಾಜಿ ಮುಖ್ಯಮಂತ್ರಿಗಳಾದ SM ಕೃಷ್ಣಾಜಿಯವರ ಕಾಲದಲ್ಲಿ ಇದು ಕೆಲಸ ನಿರ್ವಹಿಸಿ ನಮ್ಮ ಊರಿಗೆ ಆಲೂರು ದೊಡ್ಡಿ ಹತ್ರ ಏನು ಏತ ನೀರಾವರಿ ಮೂಲಕ ಇಲ್ಲಿ ಏನು ಪೈಪ್ಗಳನ್ನು ಊದ್ಕೊಂಡು ಅಲ್ಲಿಂದ ಕಾರ್ಯನಿರ್ವಹಿಸಿ ಆಲೂರು ದೊಡ್ಡಿ ಗ್ರಾಮದ ಜನ ರೇಷ್ಮೆ ಬೆಳೆದದ್ದನ್ನು ನಾನು ಕಣ್ಣಾರ ನೋಡಿದ್ದೀನಿ ಸ್ನೇಹಿತರೆ. ಇವತ್ತು ಇದು ಏನಾಗಿದೆ ಅಂತಂದರೆ ಸ್ನೇಹಿತರೆ, ಹಾಳು ಬಿದ್ದಿದೆ. ಏನಾಗಿದೆ? ಹಾಳು ಬಿದ್ದಿದೆ ಸ್ನೇಹಿತರೆ, ಹಾಳಾಗಿ ಹೋಗಿದೆ. ಅದರ ದೃಶ್ಯವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಬಾವಿ ಸ್ನೇಹಿತರೆ. ಇದು ಶಿಂಷಾ ನದಿಗೆ ಪಕ್ಕದಲ್ಲೇ ನಿರ್ಮಿಸಿರ್ತಕ್ಕಂಥ ಒಂದು ಬಾವಿ. ಇಲ್ಲಿಗೆ ನೀರು ಅಲ್ಲಿಂದ ಶಿಂಷಾ ನದಿಯಿಂದ ನೀರು ಅದನ್ನು ಈ ಬಾವಿಯೊಳಗೆ ತಂದು ಬಾವಿಯಿಂದ ಅದು ಏತ ನೀರಾವರಿ ಕೆಲಸ ನಿರ್ವಹಿಸ್ತಾ ಇತ್ತು ಒಂದು ಕಾಲದಲ್ಲಿ ಸ್ನೇಹಿತರೆ. ಇವತ್ತು ಇದು ಹಾಳುಗೆಡವಿ ನಿಂತಿದೆ ಸ್ನೇಹಿತರೆ. ನಮ್ಮ ಏನು ಜನಪ್ರತಿನಿಧಿಗಳು, ಈಗ ಹಾಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳು, ನಮ್ಮ ಏನು ಶಾಸಕರು, ನಮ್ಮ ಏನು ಉದಯೋನ್ಮುಖ ಶಾಸಕರು ನಿಜವಾಗ್ಲೂ ಒಳ್ಳೆಯ ಕೆಲಸಗಳನ್ನು ಮಾಡ್ತಾಯಿದ್ದಾರೆ ಸ್ನೇಹಿತರೆ. ಇದೇ ಶಿಂಷಾ ನದಿ. ಈ ಶಿಂಷಾ ನದಿಗೆ ಇಲ್ಲಿ ಏನು ಒಂದು ಅಡ್ಡಲಾಗಿ ಒಂದು ಅಡ್ಡವನ್ನು ಕಟ್ಟಿ ಅಲ್ಲಿಂದ ನೀರು ನಿಂತಿದೆ ಸ್ನೇಹಿತರೆ. ನೀರಿಗೆ ಏನು ತೊಂದರೆ ಇಲ್ಲ, ಆದರೆ ಇದು ಒಂದು ವ್ಯವಸ್ಥಿತವಾಗಿ ಇಲ್ಲ, ಹಾಳುಗೆಡವಾಗಿದೆ. ಇದನ್ನು ಪುನರ್ ನಿರ್ಮಾಣ ಮಾಡುವ ಒಂದು ಕಾರ್ಯ ನಡೆದ್ರೆ ನಿಜವಾಗ್ಲೂ ನಮ್ಮದು ಕೂಡ 1 ಎಕರೆ ಜಮೀನಿದೆ ಸ್ನೇಹಿತರೆ. ಇಲ್ಲೇ ಪಕ್ಕದಲ್ಲೇ 1 ಎಕರೆ ಜಮೀನಿದೆ ನಂದು. ಅದಕ್ಕೆ ನೀರು ಆಗುತ್ತೆ. ಹಾಗೆಯೇ ಒಂದು ಕಾಲುವೆ ಇದೆ ಸ್ನೇಹಿತರೆ. ಏನು ತೈಲೂರು ಕೆರೆಯಿಂದ ತೈಲೂರು ಕೆರೆ ತುಂಬಿದಾಗ ಅದರಿಂದ ನಮ್ಮ ಆಲೂರು ಕೆರೆಗೆ ನೀರು ಬರುವಂಥ ಒಂದು ದಾರಿ, ಆ ಕಾಲುವೆಯನ್ನು ನಿರ್ಮಾಣ ಮಾಡಿದ್ದಾರೆ ಸ್ನೇಹಿತರೆ. ಅವೆಲ್ಲ ಏನು ಸುಖ ಇಲ್ಲದೇ ಇವತ್ತು ಅವು ನಿರ್ನಾಮ. ಆ ಕಾಲುವೆಗೆ ತಗೊಂಡೋಗಿ ಇದನ್ನು ಏನು ಹೊಸದಾಗಿ ಇವತ್ತೇನು ಆಧುನಿಕತೆ ಕೇಳಬೇಕಾಗಿಲ್ಲ ಸ್ನೇಹಿತರೆ. ಒಂದೇ ದಿನದೊಳಗೆ ಏನು ಬೇಕಾದಂಗೆ ಯೋಜನೆಗಳನ್ನು ತಯಾರಿಸಿ ಬೇಕಾದಂಗೆ ಜನಕ್ಕೆ ಅನುಕೂಲ ಮಾಡಿಕೊಡ್ಬೋದು. ಏನು ಈ ದೇಶದ ಬೆನ್ನೆಲುಬು ರೈತ, ಈ ದೇಶದ ಬೆನ್ನೆಲುಬು ರೈತ ಉದ್ಧಾರ ಆಗಬೇಕು ಅಂತ ದೊಡ್ಡದಾಗಿ ರಾಜಕಾರಣಿಗಳು, ಮಾನ್ಯ ಮುಖ್ಯಮಂತ್ರಿಗಳು, ಕೃಷಿ ಮಂತ್ರಿಗಳು ಎಲ್ಲ ಬಾಯಿಗೆ ಬಂದಂತೆ ಮಾತಾಡ್ತಾರೆ ಸ್ನೇಹಿತರೆ. ನೋಡಿ, ಇಂಥವೆಲ್ಲ ಮಾಡಬೇಕಾಗಿರೋದು ಕೆಲಸ ಅಲ್ವೇ ಸ್ನೇಹಿತರೆ. ಇದನ್ನು ನೋಡಿ, ಇಲ್ಲಿ ಪವರ್ ಸ್ಟೇಷನ್, ಒಂದು ಇದೆಲ್ಲ ನೀರು ಎತ್ತೋದಕ್ಕೆ ಒಳ್ಳೆ ಅನುಕೂಲ ಇದೆ ಸ್ನೇಹಿತರೆ. ಹಾಗೆಯೇ ಇಲ್ಲಿ ಒಂದು ದಾರಿ ಕೂಡ ಇದೆ ಸ್ನೇಹಿತರೆ. ಎಲ್ಲ ಮುಚ್ಕೊಂಡ್ಬಿಟ್ಟಿದ್ದಾರೆ. ಇದು ಇವತ್ತು ನಾನು ತಹಸೀಲ್ದಾರ್ ಅವ್ರಿಗೆ 3-4 ವರ್ಷದ ಹಿಂದೆ ನಮ್ಮ ಜಮೀನಿಗೆ ದಾರಿ ಇಲ್ಲ, ದಯಮಾಡಿ ಇಲ್ಲಿ ಒಂದು ಲಿಫ್ಟ್ ಇರಿಗೇಷನ್ ಇದೆ, ಅದರ ದಾರಿ ಮುಚ್ಚೋಗಿದೆ, ದಯಮಾಡಿ ಮಾಡಿಕೊಡಿ ಅಂತ ನಾನು ಒಂದು ರಿಕ್ವೆಷನ್ನು ಕೊಟ್ಟೆ ಸ್ನೇಹಿತರೆ. ಅದು 3 ಪೈಸಕ್ಕೂ ಬೆಲೆ ಇಲ್ಲ. ನೋಡಿ, ಎಲ್ಲ ಈ ಅಕ್ಕಪಕ್ಕದ ಜಮೀನವರು
ಇದನ್ನು ದಾರಿಯನ್ನು ಮುಚ್ಕೊಂಡಿದ್ದಾರೆ ಸ್ನೇಹಿತರೆ. ಇಲ್ಲೆಲ್ಲ ರಸ್ತೆ ಮಾಡಿದ್ರೆ ರೈತರು ಬದುಕೋಕ್ಕೆ ಆಗೋದಿಲ್ವೇ? ಇದು ಸಮಸ್ಯೆ ಅಲ್ವೇ? ರೈತರನ್ನು ಉಳಿಸ್ಬೇಕು ಅಂತ ಅನ್ನೋದು ಸರ್ಕಾರದ ಏನು ಮಾನ್ಯ ಪ್ರಧಾನಿಯವರು ಭಾಳ ದೊಡ್ಡದಾಗಿ ಭಾಷಣ ಮಾಡ್ತಾರೆ, ಸ್ವಚ್ಛ ಭಾರತ್ ಅಂತೇಳಿ. ಇದು ಇದು ನಿಜವಾದ ಸ್ವಚ್ಛ ಭಾರತ ಇದು ಸ್ನೇಹಿತರೆ. ಇದನ್ನು ರೈತರ ಒಂದು ಬದುಕನ್ನು ಹಸನು ಮಾಡುವುದು ನಮ್ಮ ಘನ ಸರ್ಕಾರಗಳ ಕರ್ತವ್ಯ ಅಲ್ಲವೇ ಸ್ನೇಹಿತರೆ? ನಾನೊಬ್ಬ ನಿವೃತ್ತ ಶಿಕ್ಷಕ. ನಾನು ಒಂಟಿಯಾಗಿ ಬಂದು ಇವತ್ತು ನಿಮಗೆ ಇದರ ಏನು ಅರಿವು ಮಾಡೋದಕ್ಕೆ ತಹಸೀಲ್ದಾರ್ ಅವರ ಗಮನಕ್ಕೆ ತರಬೇಕು ಅಂತೇಳಿ ಇದನ್ನು ಮಾನ್ಯ ತಹಸೀಲ್ದಾರರು ಹಾಗೆ DC ಸಾಹೇಬರು ಕೆರೆ ತುಂಬಿ ಕೆರೆ ಅಲ್ಲಿ ತುಂಬಿಸ್ಬಿಡಿ ಅಂತ ಅಧಿಕಾರಿಗಳಿಗೆ ಹೇಳ್ತಿರಲ್ಲ ಸ್ವಾಮಿ. ಬನ್ನಿ ನೋಡಿ, ಇಲ್ಲಿ ಈ ಒಂದು ಸ್ಥಿತಿಯನ್ನು ನೋಡಿ. ಇದು ಮಾಡಬೇಕಾಗಿರೋ ಕೆಲಸ. ನೀವು ಇದನ್ನು ಮಾಡಿ, ಇದನ್ನು ಅಭಿವೃದ್ಧಿಪಡಿಸಿ, ಇದನ್ನು ಒಂದು ಆಧುನಿಕತೆ ಏನಿವತ್ತು ಬೇಕಾದಂಗಿದೆ. ಇಗ್ಲೂರು ಡ್ಯಾಮ್, ಇದನ್ನು ಸ್ವಲ್ಪ ದೂರ ಕೆಳಗಡೆ ಹೋದರೆ ಇಗ್ಲೂರು ಡ್ಯಾಮ್ ಇದೆ. ಅಲ್ಲಿಂದ ತಗೊಂಡೋಗಿ ಚನ್ನಪಟ್ಟಣಕ್ಕೆ ನೀವು ನೀರನ್ನು ಕೊಡ್ತಾ ಇದ್ದೀರಿ. ಈ ಹೊಳೆ ಒಳಗಡೆ ಇಲ್ಲೇ ಪಕ್ಕದಲ್ಲಿರುವಂಥ ಜಮೀನು, ನನ್ನ ಒಂದು ಜಮೀನು, 1 ಎಕರೆಗೆ ಜಮೀನಿಗೆ ನೀರಾಗೋದು ನಿಮಗೆ ಹಿಡಿಸೋದಿಲ್ವೇ ಸ್ನೇಹಿತರೆ? ಈ DC ಸಾಹೇಬ್ರೆ ಇಂಥ ಒಳ್ಳೆ ಕೆಲಸಗಳನ್ನು ಮಾಡಿ. ಹಾಗೆಯೇ ಕೃಷಿ ಸಚಿವರೇ, ನೀವು ಕೂಡ ನಮ್ಮ ಮಂಡ್ಯ ಜಿಲ್ಲೆಯವರೇ, ದಯಮಾಡಿ ಮಂಡ್ಯ ರೈತರುಗಳನ್ನು ಕಾಪಾಡಿ. ರೈತರು ಈ ದೇಶದ ಬೆನ್ನೆಲುಬು ಅನ್ನೋದನ್ನು ಎತ್ತಿ ಹಿಡಿಬೇಕು. ರೈತ ಸಂಘದಲ್ಲಿ ಹಸಿರು ಟವಲ್ ಹಾಕ್ಕೊಂಡು ಒಂದಷ್ಟು ಜನ ಮಾಡ್ತಿರಲ್ಲ ಸ್ವಾಮಿ, ಪ್ರತಿಭಟನೆಗಳ ಬಂದು ಇಂಥದ್ದನ್ನು ಕೆಲಸ ಮಾಡಿ ಸ್ವಾಮಿ. ಪ್ರಗತಿಪರ ಸಂಘಟನೆಗಳಿದ್ದಾವೆ ಮದ್ದೂರು ಒಳಗಡೆ, ನಾನು ನೋಡಿ ಕೇಳಿದ್ದೀನಿ. ಪ್ರಗತಿಪರ ಸಂಘಟನೆಗಳು ಏನು ಮಾಡ್ತಾಯಿದ್ದೀರಿ ಎಲ್ಲ ನೀವೆಲ್ಲ? ಪತ್ರಕರ್ತರುಗಳೇ, ದಯಮಾಡಿ ಇದನ್ನು ಜನಕ್ಕೆ ತಿಳುಗು ಹಾಗೆ ಮಾಡಿ. ಇದೆಲ್ಲ ಈ ನ್ಯೂನತೆಗಳನ್ನು ಸರಿಪಡಿಸಿ ರೈತರುಗಳು ಈ ದೇಶದ ಬೆನ್ನೆಲುಬು ಅನ್ನೋದನ್ನು, ಸತ್ಯವನ್ನು ಸಾರಬೇಕು. ಅದು ನಮ್ಮ ಒಂದು ಸಾರ್ವಜನಿಕರ ಕೆಲಸ ಅಂಥೇಳಿ, ನಾನೊಂದು ಸಮಾಜ ಸೇವೆ ಮಾಡಬೇಕು ಅಂಥೇಳಿ ಈ ಒಂದು ದಿನಾಂಕ 31/1/2026 ಇವತ್ತು ನಾನು ಇಲ್ಲಿ ಬಂದು ಈ ನಿಮ್ಮ ಏನು ಕಣ್ಣು ಮುಂದೆ ಇಲ್ಲಿರುವ ಅನ್ಯಾಯವನ್ನು, ನಡೀತಾ ಇರ್ತಕ್ಕಂಥ ಅನ್ಯಾಯನ, ಏನೋ ರಸ್ತೆ, ಒಬ್ಬ ಜಮೀನಿಗೆ ರಸ್ತೆ ಆಗಬೇಕು ಅಂತ ಅನ್ನೋದು ಕಾನೂನಲ್ಲಿದೆ. ಆದರೆ ಯಾಕೆ ಇವೆಲ್ಲ ನೋಡಿ, ಇಲ್ಲಿ ಅಧಿಕೃತವಾಗಿದೆ ಅದು, ಏನೋ ಏತ ನೀರಾವರಿ ಯೋಜನೆ. ಇಲ್ಲಿ ಯಾಕೆ ನೀವು ರಸ್ತೆ ಬಿಡಿಸೋಕ್ಕಾಗ್ತಾ ಇಲ್ಲ? ಇದು ನಮ್ಮ ಜಮೀನಿಗೆ ಒಂದು ರಸ್ತೆ. ನಿಜವಾಗ್ಲೂ ನಾನೊಂದು ಅರ್ಜಿನೂ ಕೂಡ ಕೊಟ್ಟಿದ್ದೀನಿ. ಆದರೆ ಈ ಒಂದು ಕೆಲಸ ಇವತ್ತಿಗೂ ಆಗಿಲ್ಲ. ನೋಡಿ ಸ್ನೇಹಿತರೆ, ಇದನ್ನು ನನ್ನ ಕೊರಗು, ಇದು ನನ್ನ ಕೋರಿಕೆ ಅಂಥೇಳಿ ತಹಸೀಲ್ದಾರರ ಗಮನಕ್ಕೆ ತರೋದಕ್ಕೋಸ್ಕರ ಇದನ್ನು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ದಯಮಾಡಿ ಇದನ್ನು ನಮಗೆ ಮಾಡಿಸ್ಕೊಡ್ಬೇಕು. ಈ ಒಂದು ರಸ್ತೆ ನೋಡಲ್ಲಿ ಬೂದ್ಗುಪ್ಪೆಗೆ ಹೋಗೋ ದಾರಿ, ಹಾಲೂರು ಮತ್ತು ಬೂದುಪ್ಪೆಗೆ ಹೋಗೋ ದಾರಿಯಿಂದ ಒಂದು ಅರ್ಧ ಪರ್ಲಾಂಗ್ ಅಷ್ಟೇ ಸ್ನೇಹಿತರೆ. ಇದನ್ನು ಆಧುನೀಕರಣ ಮಾಡಿ, ರಸ್ತೆ ಮಾಡಿ, ಇದನ್ನು ರಿಪೇರಿ ಮಾಡಿ, ಇದು ನೀರು ಎತ್ತುವಂಗೆ ಮಾಡಿದ್ರೆ ಆಗೋದಿಲ್ವೇ? ರೈತರುಗಳು ಬದುಕೋಕೆ ಆಗೋದಿಲ್ವೇ ಸ್ನೇಹಿತರೆ? ಇದು ನನ್ನ ಒಂದು ಕೋರಿಕೆ. ದಯಮಾಡಿ ಯೂಟ್ಯೂಬ್ ಚಾನಲಲ್ಲಿ ಚೆನ್ನಪ್ಪ AC ಅಂತ ಹೋಗಿ ನೋಡಿ, ದಯಮಾಡಿ ಅಲ್ಲಿ ಲೈಕ್ ಕೊಡಿ. ಹಾಗೆಯೇ ಫೇಸ್ಬುಕ್ಕಲ್ಲೂ ಕೂಡ ಚೆನ್ನಪ್ಪ ಹಾಲೂರು ಅಂತಿದೆ. ದಯಮಾಡಿ ನೀವು ಇದನ್ನು ಒಂದು ಏನು ಖಂಡಿತ ನೀವು ಎಲ್ರಿಗೂ ತಲುಪುವಂಗೆ ಮಾಡಿ, ಸರ್ಕಾರದ ಗಮನಕ್ಕೆ ಬರುವಂತೆ ಮಾಡಿ ಸ್ನೇಹಿತರೆ. ದಯಮಾಡಿ ಇದು ನನ್ನ ಒಂದು ಕೋರಿಕೆ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.